ಸುಮಾ ಸ್ನೇಹ ಹೊಸದೇನು ಹ್ಞೂ ಅವ್ವ ನೀನು ಅಳಿಯಂದ್ರು ಕೊಡ್ಸಿದ್ರು. ಅಲ್ಲಿ ಅಂದ್ರೆ ಏನೋ ಹುಡುಕ್ತಾರಂಗೈತೆ. ಮುತ್ತು. ಓ ಸರದಾಗಿದ್ದಿದ್ದು ಮುತ್ತು ಬಿದ್ದೋಯ್ತೆ. ನಾನು ಹುಡುಕ್ಲೆ. ಮಿಸ್ಟರ್ ಗೋಪಾಲ್, ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ನಾನಿವತ್ತೊಂದು ನೀತಿ ಪಾಠ ಕಲಿತೆ. ಶಿವನೇ ಅದು. ಗಂಡ ಹೆಂಡತಿ ಇಬ್ಬರೇ ಇರುವಾಗ ರಪಕ್ಕಂತ ಬಾಗ್ಲು ತೆಕ್ಕೊಂಬರ್ಬಾರ್ದು ಅಂತ. ನಾನು ಆಚೆ ಎಲ್ಲ ತಯಾರಾಗೈತೆ ಅಂತ ನೋಡ್ಕೊಬತ್ತೀನಿ. ಹಾಂ, ನಾನೇ ನೋಡ್ತೀನಿ ಬಿಡಿ ಅಳಿ ಅಂದರೆ. ಹಲೋ. ಓ, ಮೇನ್ ರೋಡ್ ದಾಟ್ಬಿಟ್ರಾ? ಹಂಗೆ ಸೀದಾ ಬಂದ್ಬಿಡಿ. ಹಾಂ, ಒಂದು ನಿಮಿಷ, ನಾನು ಮಾತಾಡಬೇಕು ಕಣಪ್ಪ. ಏನವ? ನಿಮ್ಮಿಬ್ಬರು ತಾವು ಒಂದು ವಿಷಯ ಹೇಳಬೇಕಾಗಿತ್ತು. ಏನವ? ನಮ್ಮ ಮನೆಗೆ ದೊಡ್ಡಳಿ ಅಂದ್ರೂ ಆ ಹುಡುಗಿ ಇನ್ನೂ ಕರೆಸಿದ್ದೆ. ನಾವಿಬ್ಬರು ಮದುವೆ ಆಗೋದ್ರಿಂದ ಯಾರೋ ಒಬ್ಬರಾದ್ರೂ ಖುಷಿಯಾಗಿರ್ತಾರೆ ಅಂತಂದರೆ ಆಗಲಿ ಬಿಡಿ. ಒಳ್ಳೆ ಕೆಲಸನೇ ಮಾಡ್ದೇವ. ಬಾವ ಕುಡ್ಕೊಂಡು ಓಡಾಡ್ತಿರೋದನ್ನ ನೋಡಿ ತುಂಬ ಕಷ್ಟ ಆಗ್ತಿತ್ತು. ಆದರೂ ನಿಮ್ಮ ಮನ್ಸು ದೊಡ್ಡದವ. ನಿಮ್ಮ ಮಗಳ ಜಾಗದಾಗೆ ಇನ್ನೊಬ್ಬರು ಒಪ್ಕೋತಿದ್ದೀರಲ್ಲ. ಯೋಟೆ ಆದರೂ ಅಳಿಯ ಅಂದರೆ ಮಗನ ಸಮಾನ ಅಲ್ವೇ? ಓ, ಅಲ್ಲಿಗೆ ಬಂದ್ರಾ? ಸರಿ ಸರಿ, ನಾನೇ ಬರ್ತೀನಿ ರೀ. ಮಿಸ್, ಜನಗಳೆಲ್ಲ ಬರ್ತಾವ್ರೆ. ಬೆಂಗಳೂರಿಂದ ಆಫೀಸರ್ಗಳು ಕೂಡ ಬರ್ತಾವ್ರೆ. ನೀವು ಬೇಗ ತಯಾರಾಗ್ಬಿಟ್ಟು ಬಂದ್ಬಿಡಿ. ಹಾಂ ಅವ್ವ, ನಾನು ಕೆಳಗಡೆ ಇರ್ತೀನಿ.